ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಮಲ್ಲಿಗೆ ಪ್ರೀತಿ ಆಗಿದೆ ಅನ್ನೋ ವಿಷಯ ಭೂಮಿಗೆ ಗೊತ್ತಾದರೆ ಇತ್ತ ಕಡೆ ಸುನೀಲನ್ನು ಕಳಿಸಿರೋದು ಜಯದೇವಿ ಅನ್ನೋ ವಿಷಯವನ್ನು ಕೂಡ ತಿಳ್ಕೊತಾರೆ ಭೂಮಿ. ಏನಾದರೂ ಜಯದೇವ್ ಅಂತ ಗೊತ್ತಾಯಿತು ಅಂದರೆ ಏನಾಗಿರ್ಬೋದು, ಏನಾಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಲ್ಲಿ ಜಯದೇವ್ ಸುನೀಲನ್ನು ಮಲ್ಲಿನ ಪ್ರೀತಿ ಬಲಿಯಲ್ಲಿ ಬಿಡಿಸ್ಕೊ ಅಂತ ಹೇಳ್ತಾರೆ. ಬಟ್ ಜಯದೇವ್ ಮಲ್ಲಿನ ತೋರ್ಸೋಕ್ಕೂ ಮುನ್ನನೇ ಆ ಹುಡುಗನಿಗೆ ಮಲ್ಲಿ ಮೇಲೆ ಲವ್ ಆಗಿರತ್ತೆ. ಯಾಕಂದ್ರೆ ನನಗಿಂತ ದೊಡ್ಡವ್ರನ್ನೇ ಲವ್ ಮಾಡಬೇಕು ಅನ್ನೋದು ಸುನೀಲನ್ನ ಆಸೆ ಆಗಿರುತ್ತೆ. ನಾನು ಚೈಲ್ಡು, ಕಟ್ಕೊಡೋರು ಚೈಲ್ಡ್ ಆದರೆ ಬದುಕು ಬರ್ಬಾದಾಗತ್ತೆ. ಹಾಗಾಗಿ ನಮ್ಮ ಬದುಕು ಒಂದು ಟ್ರ್ಯಾಕಲ್ಲಿ ಹೋಗಬೇಕು ಅಂದರೆ ನನಗಿಂತ ಸೀನಿಯರ್ನ ಮದುವೆ ಆಗಬೇಕು ಅನ್ನೋದು ಆ ಹುಡುಗನ ಇಚ್ಛೆ ಆಗಿರತ್ತೆ. ಅದೇ ಕಾರಣಕ್ಕೆ ಮಲ್ಲಿಯನ್ನ ನೋಡ್ತಿದ್ದಾಗೆ ಫಿದಾ ಆಗಿದ್ದೆ. ಮಲ್ಲಿಯ ಪ್ರೀತಿಯಲ್ಲಿ ಬಿದ್ದಿರ್ತಾರೆ ಸುನೀಲ. ತದನಂತರ ಜಯದೇವ್ ಮಲ್ಲಿಯನ್ನೇ ಪ್ರೀತಿಯ ಬಲಿಗೆ ಬೀಳಿಸ್ಬೇಕು ಅಂದಾಗ ಪ್ರೀತಿ ಮಾಡೋದಲ್ವಾ, ನಿಜವಾಗಿ ಪ್ರೀತಿ ಮಾಡೋಣ, ಮುಂದಕ್ಕೆ ಆಮೇಲೆ ನೋಡ್ಕೊಳ್ಳೋಣ ಅನ್ಕೊಂಡಿದ್ದೆ. ಮಲ್ಲಿಯನ್ನ ಇಷ್ಟಪಡೋಕೆ ಶುರು ಮಾಡ್ಕೋತಾರೆ. ಇತ್ತ ಕಡೆ ಜಯದೇವ್ ಒಂದು ರೀತಿಯಲ್ಲಿ ಟ್ರ್ಯಾಕ್ ಅನ್ನ ಓಪನ್ ಮಾಡಿ ಕೊಡ್ತಾರೆ ಸುನೀಲನ್ಗೆ. ಯಾಕಂದ್ರೆ ಮಲ್ಲಿ ಜೊತೆ ಸ್ನೇಹವನ್ನೇ ಮಾಡೋಕೆ ಆಗ್ತಾ ಇರಲಿಲ್ಲ ಸುನೀಲನ್ಗೆ. ಆದ್ರೆ ಜಯದೇವ್ ಮಾಡಿದ ಪ್ಲಾನ್ ಇಂದ ಮಲ್ಲಿ ಮತ್ತೆ ಸುನೀಲ್ ಇಬ್ರು ಕೂಡ ಫ್ರೆಂಡ್ಸ್ ಆಗ್ತಾರೆ. ಮಲ್ಲಿಗೆ ಗೊತ್ತಿಲ್ಲದೆ ಜಯದೇವ್ ಕಡೆಯವನು ಅನ್ನೋ ವಿಷಯ ತಿಳಿದೆ ಸುನೀಲನ್ಗೆ ಕ್ಲೋಸ್ ಆಗ್ತಾಳೆ. ಒಂದು ನಿಜಕ್ಕೂ ಕೂಡ ಒಬ್ಬ ಫ್ರೆಂಡ್ ಆಗಿ ನಿಜಕ್ಕೂ ಒಳ್ಳೆ ರೀತಿಯಲ್ಲಿ ಕ್ಲೋಸ್ ಆಗ್ತಾಳೆ ಮಲ್ಲಿ ಅಂತಾನೆ ಹೇಳ್ಬೋದು. ಇದರ ನಡುವೆ ಮಲ್ಲಿ ಹತ್ರ ತನ್ನ ಪ್ರೀತಿಯನ್ನ ಹೇಳ್ಕೊಡೋದು ಸುನೀಲನ್ಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಿರತ್ತೆ. ಅದೇ ಕಾರಣಕ್ಕೆ ಇಲ್ಲಿ ಏನಪ್ಪಾ ಮಾಡುದು ಅನ್ಕೊಂಡಿದ್ದಾಗ ಮಲ್ಲಿಯ ಬದುಕಿನ ಸತ್ಯ ಆತನಿಗೆ ಗೊತ್ತಾಗತ್ತ. ಮಲ್ಲಿ ತಂದೆಯಿಂದ ದೂರ ಇದ್ದದ್ದು, ಒಂದು ಬಡತನದಲ್ಲಿ ಬೆಳೆದದ್ದು, ಆನಂತರ ಒಂದು ಶ್ರೀಮಂತರ ಮನೆಗೆ ಕೆಲ್ಸಕ್ಕೆ ಬಂದದ್ದು, ಆ ಒಂದು ಮನೆಯಲ್ಲಿ ಆ ಮನೆಯ ಒಬ್ಬ ಮನೆಯ ಮಗ ಮಲ್ಲಿಯನ್ನ ಪ್ರೀತಿಸಿ ಮೋಸ ಮಾಡಿದ್ದು, ತದನಂತರ ಒತ್ತಾಯದಿಂದ ಮದುವೆ ಆಗಿದ್ದು, ನಂತರ ಹೆಂಡತಿಯನ್ನು ಸ್ಥಾನ ಕೊಟ್ಟಿದ್ರು ಕೂಡ ಅಲ್ಲಿ ಇನ್ಯಾರನ್ನೋ ಲವ್ ಮಾಡಿದ್ದು, ಸಂಬಂಧ ಇಟ್ಕೊಂಡಿದ್ದು, ನಂತರ ಹೆಂಡತಿಗೆ ಮೋಸ ಮಾಡಿ ಆಕೆಯನ್ನ ಮದುವೆ ಆಗಿದ್ದು, ಎಲ್ಲದರಿಂದ ಚಿಕಿತ್ಸೆಗೊಂಡಂತ ಮಲ್ಲಿ ಆತನಿಂದ ದೂರ ಆಗಿದ್ದು, ಜೊತೆಗೆ ಅವಳ ತಂದೆ ಇದಕ್ಕೆಲ್ಲ ಕಾರಣ ಆಗಿದ್ದು, ನನ್ನ ಮಗಳು ಅಂತ ಸತ್ಯ ಗೊತ್ತಾಗಿ ತನ್ನ ಮಗಳ ಬದುಕನ್ನ ಹಾಳು ಮಾಡಿದೆ ಅನ್ನೋ ಕಾರಣಕ್ಕೆ ಆತ ಸಾವನ್ನಪ್ಪಿದ್ದು. ಇದೆಲ್ಲ ಸ್ಟೋರಿಯನ್ನ ಕೂಡ ಮಲ್ಲಿ ಸುನೀಲನ್ ಹತ್ರ ಹೇಳ್ತಾಳೆ. ಬಟ್ ಎಲ್ಲೂ ಕೂಡ ಜಯದೇವೇ ಆಕೆಯ ಗಂಡ, ಜಯದೇವೇ ಮಲ್ಲಿಗೆ ಮೋಸ ಮಾಡಿದ್ದು ಅನ್ನೋದು ಸುನೀಲನ್ಗೆ ಗೊತ್ತಾಗೋದೇ ಇಲ್ಲ. ಇದರ ನಡುವೆ ಸುನೀಲನ್ಗೆ ಒಂದು ರೀತಿಯ ಗಿಲ್ಟ್ ಕಾಡೋಕೆ ಶುರುವಾಗತ್ತೆ. ಜಯದೇವ್ ಸರಿ ಹೇಳಿದ್ರು ಅಂತ ಮಲ್ಲಿ ಅವ್ರನ್ನ ಪ್ರೀತಿ ಬಲೆಯಲ್ಲಿ ಬಿಡಿಸಿ ಮತ್ತೆ ನಾನು ಮೋಸ ಮಾಡೋದ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಿಜವಾಗ್ಲೂ ತುಂಬಾ ನೋವು ತಂದಿದ್ದಾರೆ, ಏನ್ ಮಾಡಲಿ, ಖಂಡಿತ ಬೇಡ ಅಂತ ಅನ್ಕೊಂಡಿದ್ದೆ. ಜಯದೇವ್ ಹತ್ರ ಬಂದು ಸಾಧ್ಯ ಆಗ್ತಿಲ್ಲ ಅವರನ್ನ ಪ್ರೀತಿಯಲ್ಲಿ ಬೀಳಿಸೋದು, ನಿಜಕ್ಕೂ ಅಸಾಧ್ಯ ಅನಿಸುತ್ತೆ ಅಂತ ಹೇಳಿದಾಗ ಯಾಕೆ ಆಗೋದಿಲ್ಲ, ನಿನ್ನಿಂದ ಸಾಧ್ಯ ಇಲ್ವಾ, ನೀನೇನೋ ಅಂತ ಅನ್ಕೊಂಡ್ಬಿಟ್ಟೆ, ಜಸ್ಟ್ ಮಾತುಕಷ್ಟೇ ಬಿಲ್ಡಪ್ ಕೊಡೋದಾ, ನಿನಗೆ ಆ ಯೋಗ್ಯತೆನೇ ಇಲ್ವಾ, ಸರಿ ಆಯಿತು ಬಿಡು, ನೀನೇನಾದರೂ ಮಾಡಿದರೆ ನಿನ್ನ ಜೊತೆಯಾಗಿ ನಾನು ನಿಂತ್ಕೋತದ, ನಿನಗೆ ಎಷ್ಟು ಬೇಕೋ ಅಷ್ಟು ಲೈಫಲ್ಲಿ ಲೀಡ್ ಮಾಡೋಕ್ಕೆ ದುಡ್ಡು, ಎಲ್ಲ ಅಂತಸ್ತು, ಸ್ಥಾನಮಾನ ಎಲ್ಲವನ್ನ ಕೂಡ ಕೊಡ್ತದ. ಬಟ್ ಏನು ಮಾಡೋದು, ನಿನ್ನಿಂದಾನೇ ಆಗೋದಿಲ್ಲ ಅಂದಾಗ ನಾನು ಏನು ಮಾಡೋಕ್ಕಾಗತ್ತೆ, ಖಂಡಿತ ಬಿಡು, ಸಾಧ್ಯನೇ ಇಲ್ಲ, ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಮಾತನಾಡ್ತಾರೆ ಜಯದೇವ. ಬಟ್ ಇಲ್ಲಿ ಸುನೀಲ ಏನಪ್ಪ ಮಾಡೋದು, ಒಪ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಇಲ್ಲ ಸರ್ ಮಾಡ್ತೀನಿ ಅಂದಾಗ ಜಸ್ಟ್ ನಿನಗೆ 2 ದಿನ ಟೈಮ್ ಕೊಡ್ತೀನಿ, ಆ ಟೈಮ್ ಒಳಗಡೆ ನೀನು ಮಲ್ಲಿಯನ್ನು ಪ್ರೀತಿಯಲ್ಲಿ ಬೀಳಿಸ್ಬೇಕಾಗತ್ತೆ, ಪ್ರಪೋಸ್ ಮಾಡಬೇಕಾಗತ್ತೆ, ಅದರ್ವೈಸ್ ಬೇರೆಯವರನ್ನ ಈ ಜಾಗಕ್ಕೆ ನಾನು ಅಪಾಯಿಂಟ್ ಮಾಡಬೇಕಾಗತ್ತೆ ಅಂತ ಕೂಡ ಜಯದೇವ್ ಹೇಳ್ತಾರೆ. ಹಾಗಾಗಿ ಇಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟೇ ಬಿಡ್ತಾನೆ ಸುನೀಲ. ಇಟ್ಟಿದ್ದೆ ಇಲ್ಲಿ ಮಲ್ಲಿಗೆ ಕಾಲ್ ಮಾಡ್ತಾರೆ. ಬಟ್ ಮಲ್ಲಿ ಅವತ್ತು ಮನೆಯಿಂದ ಆಚೆ ಬರ್ತಿಲ್ಲ. ಬಿಕಾಸ್ ಇಲ್ಲಿ ಭೂಮಿಗೆ ತಲೆನೋವಿದೆ ಅನ್ನೋ ಕಾರಣಕ್ಕೆ ಮಲ್ಲಿ ಮನೇಲೇ ಇರ್ತೀನಿ ಅಂತ ಹೇಳಿ ಹಠ ಮಾಡ್ತಾರೆ. ಬಟ್ ಮಲ್ಲಿಗೆ ಭೂಮಿಗೆ ಯಾವುದೇ ರೀತಿ ತಲೆನೋವು ಇರುವುದಿಲ್ಲ, ಗೌತಮ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಸುಳ್ಳು ಹೇಳಿರ್ತಾರೆ. ಹಾಗಾಗಿ ಇಲ್ಲಿ ಮಲ್ಲಿ ಹೋದ್ರೆ ಇನ್ನಷ್ಟು ಸಮಯ ಗೌತಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ಕೋತಾರೆ. ಈ ಜೊತೆಗೆ ಕಾಲೇಜ್ ಕೂಡ ಮಲ್ಲಿಗೆ ಮಿಸ್ ಆಗಬಾರ್ದು ಅನ್ನೋದು ಭೂಮಿಯ ಹೆಚ್ಚು ಆಗಿರತ್ತೆ. ಅದೇ ಕಾರಣಕ್ಕೆ ಮಲ್ಲಿ ನೀನು ಯಾಕೆ ಮನೇಲಿದ್ಯಾ, ಹೋಗು ಅಂತ ಹೇಳಿದಾಗ, ಇಲ್ಲ ಅಕ್ಕ ನಿಮಗೆ ತಲೆನೋವಿದೆ, ನಾನು ಇಲ್ಲಿ ಇಟ್ಕೊಂಡು ನಿಮ್ಮ ಸೇವೆ ಮಾಡ್ತೀನಿ, ನಾನು ಇಲ್ಲೇ ಇಟ್ಕೋತೀನಿ, ಆನ್ಲೈನ್ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳಿದಾಗ, ಇಲ್ಲ ನೀನು ಆನ್ಲೈನ್ ಕ್ಲಾಸ್ಗೆ ಹೋಗೋದು ಏನೂ ಬೇಡ, ನನ್ನ ತಲೆ ನೋವು ಕಡಿಮೆ ಆಗಿದೆ, ನೀನು ಸುಮ್ಮನೆ ಆಫ್ಲೈನ್ ಕ್ಲಾಸ್ಗೆ ಹೊರಡು ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಆಲ್ರೆಡಿ ಸುನೀಲ ಸೆಟ್ ಎಲ್ಲ ಮಾಡ್ಕೊಂಡಿದ್ರು ಮಲ್ಲಿಗೆ ಪ್ರಪೋಸ್ ಮಾಡೋದಕ್ಕೆ ಅಂತ, ಫ್ರೆಂಡ್ಸ್ ಹೆಲ್ಪ್ ಕೂಡ ಕೇಳಿದ್ರು. ಆದರೆ ಇಲ್ಲಿ ಮಲ್ಲಿ ಬರೋದಿಲ್ಲ ಅಂತಿದ್ದಾಗೆ ತುಂಬ ಡಿಸ್ಟರ್ಬ್ ಆಗಿ ಆಯಿತು ಅಂತ ಹೇಳಿ ಫ್ರೆಂಡ್ಸ್ನ ಕೂಡ ಕಳಿಸ್ಬಿಟ್ಟಿದ್ರು. ಏನಪ್ಪ ಮಾಡೋದು, ಮಲ್ಲಿ ಅವರು ಬರಲೇ ಇಲ್ವಲ್ಲ, ನಾನು ಇವತ್ತು ಪ್ರಪೋಸ್ ಮಾಡಬೇಕು, ಎಲ್ಲ ಮನಸ್ಸಿನ ಮಾತನ್ನು ಹೇಳ್ಕೋಬೇಕು ಅಂತ ಅನ್ಕೋತಿದ್ದಾಗೆ ಮಲ್ಲಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಮಲ್ಲಿ ಬಂದಿದ್ದನ್ನು ನೋಡಿದೆ ತುಂಬಾ ಖುಷಿ ಆಗಿಬಿಡತ್ತೆ ಸುನೀಲ್. ಹಂಗೆ ಏನಿದು
ಮೇಡಮ್ ನೀವು ಯಾಕೆ ನೀವು ಬರೋದಿಲ್ಲ ಅಂತ ಹೇಳಿ ಬಂದುಬಿಟ್ರಲ್ವಾ ಅಂತ ಹೇಳಿದಾಗ ನಾನು ಬರಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅಕ್ಕವರು ಹೋಗು ಕ್ಲಾಸ್ ಮಿಸ್ ಮಾಡ್ಕೋಬೇಡ ಅಂತ ಹೇಳಿದ್ರು. ಅದೇ ಕಾರಣಕ್ಕೆ ನಾನು ಬರಬೇಕಾಯ್ತು ಅಂತ ಹೇಳ್ತಾರೆ. ನೀವು ಬಂದಿದ್ದು ತುಂಬ ಖುಷಿ ಆಯಿತು ಮೇಡಮ್, ಇರಿ ಒಂದು ನಿಮಿಷ ಅಂತ ಹೇಳ್ತಿದ್ದಾರೆ. ಅದೇನೋ ಸರ್ಪ್ರೈಸ್ ಅಂತ ಹೇಳ್ತಿದ್ಯಲ್ಲ, ಏನದು ಹೇಳು ಅಂತ ಹೇಳಿ ಮಲ್ಲಿಯವರು ಹೇಳಿದಕ್ಕೆ ಅದೇ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಮೇಡಮ್, ಜಸ್ಟ್ ಒಂದು ನಿಮಿಷ ಬರ್ತೀನಿ ಇರಿ ಅಂತ ಹೇಳಿ ತನ್ನ ಸ್ನೇಹಿತನಿಗೆ ಕಾಲ್ ಮಾಡ್ತಾರೆ. ಏನು ಮಾಡ್ತಿದ್ರ ಎಲ್ಲ ಅಂದಾಗ, ಇಲ್ಲ ನೀನೇನು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಅಂದೆ ಅಲ್ವಾ, ಅದೇ ಕಾರಣಕ್ಕೆ ನಾವೆಲ್ಲ ಫಿಲಿಮ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಪ್ಲೀಸ್ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿಲ್ಲ, ಮಲ್ಲಿ ಬಂದಿದ್ದಾರೆ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ, ನಿಮಗೆ ಎಷ್ಟು ಬಾರಿ ಬೇಕಾದರೆ ಫಿಲಿಮ್ ತೋರಿಸ್ತೀನಿ, ಪ್ಲೀಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂದಾಗ ಆಯಿತು ಬಾ ಅಂತ ಹೇಳ್ತಾರೆ. ಇತ್ತ ಕಡೆ ಸುನೀಲ ಮಲ್ಲಿನ ಕರ್ಕೊಂಡು ಪಾರ್ಕ್ಗೆ ಹೋಗ್ತಾರೆ. ಪಾರ್ಕ್ಗೆ ಹೋಗ್ತಿದ್ದಾಗೆ ಸುನೀಲನ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಅದನ್ನೆಲ್ಲ ನೋಡಿ ನಿಜವಾಗ್ಲೂ ಮಲ್ಲಿಗೆ ಅಚ್ಚುರಿ ಆಗ್ತದೆ, ಏನಪ್ಪ ಇದೆಲ್ಲ ಅಂತ ಹೇಳಿ. ನಂತರ ಸುನೀಲ ಕೂಡ ಮಲ್ಲಿಯ ಮುಂದೆ ಮಂಡಿ ಊರಿ ರೋಸ್ ಇಟ್ಕೊಂಡು ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡೇ ಬಿಡ್ತಾರೆ. ನಿಮ್ಮನ್ನು ನನಗೆ ಯಾವಾಗಲೂ ಸುಂದ್ರಿ ಅಂತ ಕರಿಬೇಕು ಅಂತ ಆಸೆ ಇತ್ತು, ಯಾಕಂದರೆ ನೀವೇ ನನ್ನ ಲೈಫಿನ ಸುಂದ್ರಿ. ಆದರೆ ಏನು ಮಾಡೋದು, ಸುಂದ್ರಿ ಅಂತ ಕರೆದ್ರೆ ಏನಂತ ಅನ್ಕೋತಿರೋ ಅನ್ನೋ ಕಾರಣಕ್ಕೆ ರೀ ಅಂತ ಹೇಳಿ ಕರೀತದೆ. ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ನೀವು ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರ್ತೀರಾ ಅಂತ ಹೇಳಿ ಪ್ರಪೋಸ್ ಮಾಡ್ತಾರೆ. ಏನು ಮಾತಾಡ್ತಿದ್ಯಾ, ನಿಜವಾಗ್ಲೂ ಆ ರೀತಿ ಏನಿಲ್ಲ, ನೀನು ಯಾಕೆ ಈ ರೀತಿ ತಪ್ಪು ತಿಳ್ಕೊಂಡೆ, ನಾನು ನಿನಗೆ ಸಲಿಗೆ ಕೊಟ್ಟಿದ್ದೆ ತಪ್ಪಾಗೋಯ್ತಾ, ನಾನು ಸಲಿಗೆ ಕೊಟ್ಟಿರೋದ್ರಿಂದನೇ ನೀನು ತಪ್ಪು ತಿಳ್ಕೊಂಡು ಈ ರೀತಿ ನಿನಗೆ ಪ್ರೀತಿ ಆಗೋಯ್ತಾ, ನನಗೆ ಗೊತ್ತಿಲ್ಲದೆ ನಾನು ನಿನಗೆ ಅಂಥ ಭಾವನೆನ ಹುಟ್ಟಿಸ್ಬಿಟ್ನಾ ಅಂತೆಲ್ಲ ಮಲ್ಲಿ ಹೇಳಿದಾಗ, ಸುಮ್ಮನೆ ಯಾಕೆ ನೀವೇ ಏನೇನೋ ಅನ್ಕೋತಾ ಇದ್ದೀರಾ, ಆ ರೀತಿ ಏನೂ ಇಲ್ಲ ಕಣ್ರಿ, ನಿಜವಾಗ್ಲೂ ನನಗೆ ಪ್ರೀತಿ ಆಗಿತ್ತು, ಆ ಪ್ರೀತಿಯನ್ನು ಹೇಳ್ಕೊಂಡೆ ಅಷ್ಟೇ. ಪ್ರೀತಿಯನ್ನು ಮನಸ್ಸಲ್ಲಿಟ್ಟು ಸುಮ್ಮನೆ ಕೊಡ್ಗೋಕ್ಕಿಂತ ಪ್ರೀತಿಯನ್ನು ಹೇಳ್ಕೊಳ್ಳೋದು ಒಳ್ಳೇದಲ್ವಾ, ಮನಸ್ಸಲ್ಲಿರೋ ಭಾವನೆಯನ್ನು ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ, ಹೌದು ಪ್ರೀತಿ ಮಾಡೋದ್ರಲ್ಲೂ ಕೂಡ ಏನು ತಪ್ಪಿದೆ ಅಂದಾಗ, ಇಲ್ಲ ನನಗೆ ನನ್ನ ಜೀವನದಲ್ಲಿ ಸಾಕಷ್ಟು ಇಂಥದ್ದನ್ನು ನೋಡಿಬಿಟ್ಟಿದ್ದೀನಿ, ನಿಜವಾಗ್ಲೂ ನನಗೆ ಇದು ಯಾವುದೂ ಕೂಡ ಮನಸ್ಸಿಗೆ ತಟ್ಟೋದಿಲ್ಲ, ನಾನು ಕಲ್ಲಾಗ್ಬಿಟ್ಟಿದ್ದೀನಿ, ಇಂಥ ಭಾವನೆಗಳೇ ನನಗೆ ಬರುವುದಿಲ್ಲ, ನನ್ನ ಲೈಫಲ್ಲಿ ನನ್ನ ಪಾಡಿಗೆ ನಾನು ಇದ್ದೀನಿ ಅಂತ ಮಲ್ಲಿ ಹೇಳ್ತಿದ್ರೆ, ಯಾಕ್ರಿ ಈ ರೀತಿ ಮಾತಾಡ್ತಿದ್ರೆ, ಇಲ್ಲ ನಿಮ್ಮ ಮನಸ್ಸಲ್ಲೂ ಕೂಡ ಪ್ರೀತಿ ಇದೆ ಅದು ಅಂತ ಹೇಳ್ತಾರೆ. ಇಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ಮನಸ್ಸಲ್ಲಿ ಅಂಥದ್ದು ಯಾವುದೇ ರೀತಿ ಪ್ರೀತಿ ಇಲ್ಲ ಅಂದಾಗ, ಇಲ್ಲ ನೀವು ಸುಳ್ಳು ಹೇಳ್ತಿದ್ರೆ, ಬೇಕಾದ್ರೆ ನಿಮ್ಮ ಮನಸ್ಸನ್ನು ಕೇಳ್ಕೊಳ್ಳಿ, ಸರಿ ಆಯಿತು ಬಿಡಿ, ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ಅಂತ ಹೇಳಿದಾಗ, ನೋಡು ನಿಜವಾಗ್ಲೂ ನೀನು ಹೇಳೋ ಹಾಗೆ ನನಗೆ ನಿನ್ನ ಜೊತೆ ಮಾತಾಡೋದು ಅಂದರೆ ಇಷ್ಟ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಇಷ್ಟ, ಆದರೆ ಅದು ಪ್ರೀತಿನೋ ಇಲ್ವೋ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದರೆ ನಾನು ನಿನ್ನ ಪ್ರೀತಿಯನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದರೆ ನನ್ನ ಬದುಕಿನ ಪ್ರತಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳೋದು ನನ್ನ ಅಕ್ಕ ಭಾವನೆ, ಅವ್ರು ಹೇಳಿದಾಗೆ ನಾನು ಕೇಳೋದು, ದಯವಿಟ್ಟು ಕ್ಷಮಿಸ್ಬಿಡು, ನನ್ನ ಮಾತಿನಿಂದ ನಿನಗೆ ಬೇಜಾರಾಗಿದ್ರೆ ನಾನು ನಿನ್ನ ಪ್ರೀತಿಯನ್ನು ಒಪ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ಮಲ್ಲಿ ಮನೆಗೆ ಬರ್ತಾರೆ. ಮಲ್ಲಿ ಮನೆಗೆ ಬರ್ತಿದ್ದಾಗೆ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ. ಇಲ್ಲಿ ಕಾಲ್ ಕೂಡ ಬರ್ತಿರುತ್ತೆ ಸುನೀಲನಿಂದ, ಇಲ್ಲಿ ಮಲ್ಲಿ ಕಾಲ್ ಪಿಕ್ ಮಾಡ್ತಿರೋದಿಲ್ಲ. ಭೂಮಿಗೆ ಅನುಮಾನ ಬರ್ತಿದೆ, ಏನದು ಮಲ್ಲಿ ವಿಚಿತ್ರವಾಗಿ ನಡ್ಕೋತಿದ್ದಾರೆ ಅಂತ. ಹಾಗಾಗಿ ಮಲ್ಲಿಯನ್ನು ಪ್ರಶ್ನೆ ಮಾಡಿದಾಗ ಮಲ್ಲಿ ಆ ಒಂದು ಪ್ರೀತಿ ವಿಷಯವನ್ನು ಹೇಳಿದಾಗ ಭೂಮಿಗೆ ಖುಷಿ ಆಗುತ್ತೆ. ನಿನಗೂ ಹೊಸ ಬದುಕಿದೆ ಅಲ್ವಾ, ಅದನ್ನು ಒಪ್ಕೋಬೋದಲ್ವಾ, ಹುಡುಗ ಒಳ್ಳೆಯವನಾಗಿದ್ದರೆ ಒಪ್ಕೊಳ್ಳೋದ್ರಲ್ಲಿ ಏನಿದೆ, ಹಳೆ ದಿನಗಳನ್ನ ನೆನಪು ಮಾಡಿಕೊಂಡು ಹೊಸ ಹೆಜ್ಜೆ ಇಡಬಾರ್ದು ಅಂತ ಏನಿಲ್ಲ ಅಲ್ವಾ, ಹೊಸ ಬದುಕನ್ನು ಶುರು ಮಾಡು, ಹುಡುಗನ ನಾನು ಭೇಟಿ ಆಗ್ತೀನಿ ಅಂತ ಹೇಳಿ ಭೂಮಿ ಭೇಟಿ ಆಗ್ತಿದ್ದಾರೆ. ಭೂಮಿ ಭೇಟಿ ಆಗ್ತಿದ್ದಾಗೇ ಆ ಹುಡುಗನ ಮುಖಾಂತರ ಇದಕ್ಕೆಲ್ಲ ಕಾರಣ ಜಯದೇವನು ಸತ್ಯ ಭೂಮಿಗೆ ಗೊತ್ತಾದರೆ ಖಂಡಿತ ಜಯದೇವ್ ಮನೆಗೆ ಹೋಗಿದ್ದ. ಜಯದೇವ್ಗೆ ಭೂತ ಬಿಡಿಸಿ ಬೆಣ್ಣತ್ತದಂತೂ ಗ್ಯಾರಂಟಿ. ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು.